ವೋಟಿಂಗ್ನ ದಿವಸ ಅನೇಕ ವಿಶೇಷತೆಗಳು ಕಂಡುಬರ್ತವೆ. ಉಡುಪಿಯಲ್ಲಿ ಓರ್ವ ಸ್ಟ್ರೆಚರ್ನಲ್ಲೇ ಬಂದು ಆಂಬ್ಯುಲೆನ್ಸ್ನಲ್ಲಿ ಬಂದು ಸ್ಟ್ರೆಚರ್ ಮೂಲಕವಾಗಿ ಮತಗಟ್ಟೆ ಒಳಕ್ಕೆ ಆಗಮಿಸಿ ನಂತರ ಮತ ಹಾಕಿರುವಂತಹದ್ದನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ಸ್ಟ್ರೆಚರ್ನಲ್ಲಿ ಆತನನ್ನ ಕರ್ಕೊಂಡು ಬರ್ತಾ ಇರುವಂಥ ಬಹುಶಃ ಕಾಲಿಗೆ ಏಟಾಗಿದ್ದಿರಬೇಕು. ಈ ಕಾರಣಕ್ಕಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ವ್ಯಕ್ತಿ ಈ ರೀತಿಯಾಗಿ ಸ್ಟ್ರೆಚರ್ ಮೂಲಕವಾಗಿ ಮತ ಕೇಂದ್ರದ ಒಳಕ್ಕೆ ಬಂದು ಅಲ್ಲಿ ತನ್ನ ಹಕ್ಕನ್ನು ಚಲಾಯಿಸಿರುವಂಥದ್ದು. ಈ ಮೂಲಕ ಮತದಾನ ಪ್ರಕ್ರಿಯೆಯಲ್ಲಿ ನಾನು ಭಾಗಿಯಾಗಬೇಕು ಅನ್ನುವಂಥ ಉತ್ಸಾಹವನ್ನು ತೋರಿರುವಂತಹದ್ದು. ಆಂಬ್ಯುಲೆನ್ಸ್ನ ಮೂಲಕವಾಗಿ ಮತಗಟ್ಟೆಯವರೆಗೂ ಕೂಡ ಆಗಮಿಸಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರ್ತಕ್ಕಂತಹ ಮತದಾರ ಈ ಮೂಲಕ ತನ್ನ ಹಕ್ಕನ್ನು ಚಲಾಯಿಸಬೇಕು ಅನ್ನುವ ಕಾರಣಕ್ಕಾಗಿ ಮತಗಟ್ಟೆಗೆ ಸ್ಟ್ರೆಚರ್ ಮೂಲಕವಾಗಿ ಆಗಮಿಸಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂತಹ ಯುವಕ ಕಾಲಿಗೆ ಗಾಯ ಆಗಿರುವಂಥದ್ದು ಕೂಡ ಗೋಚರ ಆಗ್ತಾ ಇದೆ. ಕಾಲುಗಳಿಗೆ ಬ್ಯಾಂಡೇಜ್ ಹಾಕಿರುವಂಥದ್ದು. ಹೀಗಾಗಿ ಸ್ಟ್ರೆಚರ್ನಲ್ಲಿನೇ ಬಂದು ಮತ ಚಲಾಯಿಸಿರ್ತಕ್ಕಂತಹದ್ದು. ಇದು ಉಡುಪಿಯಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಹೀಗೆ ಮತ ಚಲಾವಣೆಗಾಗಿ ಆಗಮಿಸಿರುವಂತಹ ಯುವಕ ತನ್ನ ಹಕ್ಕನ್ನ ಚಲಾಯಿಸಿದ್ದಾನೆ. ಇದು ಉಡುಪಿಯಲ್ಲಿ ಯುವಕ ಸ್ಟ್ರೆಚರ್ ಮೂಲಕವಾಗಿ ಆಗಮಿಸಿರ್ತಕ್ಕಂಥ ದೃಶ್ಯ. ಅಂದರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಉತ್ಸಾಹ ಯಾವ ರೀತಿಯಾಗಿ ಕಂಡು ಬರುತ್ತೆ ಅನ್ನುವಂಥದ್ದು. ಎರಡು ಕಾಲು ಸರಿ ಇದ್ದಂಥವರು ಹೋಗೋದಿಲ್ಲ, ಬದಲಿಗೆ ಕಾಲಿಗೆ ಗಾಯ ಆದರೂ ಕೂಡ ನಾನು ವೋಟ್ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ನಲ್ಲಿ ಬಂದಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ SM ಕೃಷ್ಣ ದಂಪತಿ ಕೂಡ ಈಗಾಗಲೇ ತಮ್ಮ ಮತ ಚಲಾಯಿಸಿರ್ತಕ್ಕಂತಹ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ವಿ. SM ಕೃಷ್ಣ ಮತ್ತು ಅವರ ಪತ್ನಿ ಈಗಾಗಲೇ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಮೂಲಕ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ SM ಕೃಷ್ಣ ದಂಪತಿ. ಅದು ರ್ಯಾಂಪ್ ಮಾಡಿದ್ದಾರೆ.